ಹೇ ದೇರ್! ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇದು ಕುಮಟಾಕ್ಕೆ ಹೋಗಿದ್ದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಲ್ಲಿ ಆ್ಯಕ್ಚುಲಿ ನೀವು ಕೇಳಿರ್ಬೋದು, ಬಾಡ ಅಂತ ಒಂದು ಊರಿದೆ. ಅಲ್ಲಿ ಕಾಂಚಿಕಾ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ, ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ. ಸೊ ಅಲ್ಲಿ ನಮ್ಮದು ಒಂದು ಪೂಜೆ ಹೇಳ್ಕೊಂಡಿರೋದಿತ್ತು, ಅಪ್ಪ ಹೇಳ್ಕೊಂಡಿರೋದು ಆ್ಯಕ್ಚುಲಿ. ಸೊ ಆ ಪೂಜೆನ ಮಾಡಿಸ್ಕೊಡೋಕ್ಕೆ ಹೋಗ್ತಾ ಇದ್ವಿ ಇವತ್ತು. ಯಾವ ಪೂಜೆ ಹಾಗೂ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನನಗೆ ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಗೊತ್ತಿದೆ ಅದನ್ನು ತಿಳಿಸ್ಕೊಡೋ ಪ್ರಯತ್ನನ ಮಾಡ್ತೀನಿ. ಈ ದೇವಸ್ಥಾನವು ಕುಮಟಾದಿಂದ ಅಘನಾಶಿನಿಯ ಕಡೆಗೆ 8 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ದೇವಸ್ಥಾನದ ಕಥೆನ ತಿಳ್ಕೊಳ್ಳೋಣ ಬನ್ನಿ. ಕಲಭ ಎಂಬ ರಾಕ್ಷಸನು ಸಹಸ್ರಾರು ವರ್ಷಗಳ ಹಿಂದೆ ಗೋಕರ್ಣ ಮಂಡಲದ ಅರಸನಾಗಿ ರಾಜ್ಯವಾಳುತ್ತಿದ್ದ. ಒಂದು ದಿನ ಆತನಿಗೆ ದಿವ್ಯ ದರ್ಶನವಿತ್ತ ದೇವಿ ಕಾಗಾಲ ಅಘನಾಶಿನಿ ಗುಡ್ಡದಲ್ಲಿರುವ ಅಗಸ್ತ್ಯಾಶ್ರಮದ ದಕ್ಷಿಣಕ್ಕೆ ಸಮುದ್ರ ತೀರದ ಕಿರುಗುಡ್ಡದ ಅಂಚಿನಲ್ಲಿ ಚಕ್ರಾಣಿ ಕ್ಷೇತ್ರವಿದೆ. ಅಲ್ಲಿ ತನಗೆ ಒಂದು ಗುಡಿಯನ್ನು ಕಟ್ಟಿ ತನ್ನ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸು, ಇದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಕಲ್ಯಾಣವಾಗುತ್ತದೆ ಎಂದು ಆದೇಶಿಸಿದಳಂತೆ. ದೇವಿಯ ಆಜ್ಞೆಯಂತೆ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವ 54 ಅಂಗುಲ ಎತ್ತರದ ಮೂರ್ತಿಯೊಂದನ್ನು ಕಂಚಿ ದೇಶದಿಂದ ತರಿಸಿ ಚಕ್ರಾಣಿ ಋಷಿಗಳ ಅಮೃತ ಹಸ್ತದಿಂದ ಶ್ರೀದೇವಿಯನ್ನು ಪ್ರತಿಷ್ಠಾಪಿಸಿದರು ಎನ್ನುವ ಪ್ರತೀತಿ ಇದೆ. ಮೂರ್ತಿಯು ಶಿಥಿಲವಾದ ಕಾರಣ ದೇವಿಯ ಅಪ್ಪಣೆಯಂತೆ 1982ರಲ್ಲಿ ಶ್ರೀರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳಿಂದ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದನ್ನು ಸುವಿಖ್ಯಾತ ಶಿಲ್ಪಿ ಧರ್ಮಸ್ಥಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ರೆಂಜಾಳ ಗೋಪಾಲಕೃಷ್ಣ ಶೆಣೈ ಅವರು ಕೆತ್ತಿದ್ದಾರೆ. ದೇವಾಲಯವು ಸಮುದ್ರ ಮಟ್ಟದಿಂದ 300 ಅಡಿ ಎತ್ತರದಲ್ಲಿದೆ. ದೇವಾಲಯದ ದೇವಿಯ ದರ್ಶನಕ್ಕೆ 100ಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಹತ್ತಿ ಸಾಗಬೇಕು. ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಚೈತ್ರ ಶುದ್ಧ ಹುಣ್ಣಿಮೆಯಂದು ದೇವಿಯ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ. ಈ ಜಾತ್ರೆಯ ವಿಶಿಷ್ಟ ಆಚರಣೆ ಎಂದರೆ ಹೂವಿನ ಮಾಲೆ ಧರಿಸಿದ ವ್ಯಕ್ತಿಗಳು ಜೋಕಾಲಿ ಕಂಬವನ್ನು ಏರಿ ಚಕ್ರಾಕಾರವಾಗಿ ತಿರುಗುತ್ತಾ ದೇವಿಯ ಪ್ರಸಾದವನ್ನು ಜನರತ್ತ ಎಸೆಯುತ್ತಾರೆ. ಪ್ರತಿದಿನ ಮುಂಜಾನೆ 6:30ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಾಯಂಕಾಲ 3:30ರಿಂದ 8:30ರವರೆಗೆ ದೇವಿಯ ದರ್ಶನಕ್ಕೆ ಅವಕಾಶವಿದೆ. ದೇವಿಯ ಈ ಆಲಯವು ಗರ್ಭಗುಡಿ, ಪ್ರದಕ್ಷಿಣಾಪಥ ಹಾಗೂ 2 ಅಂತಸ್ತಿನ ಗೋಪುರವನ್ನು ಹೊಂದಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ ನಡೆಯುತ್ತದೆ. ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ದೇವಿಯ ದರ್ಶನಕ್ಕೆ ಭೇಟಿ ನೀಡುವ ಪ್ರತಿ ಭಕ್ತಾದಿಗಳಿಗೂ ಭೋಜನ ಪ್ರಸಾದದ ಸೇವೆ ಇದೆ. ಕಾಂಚಿಕಾ ಪರಮೇಶ್ವರಿ ದೇವಾಲಯದ ಹಿಂಭಾಗದಲ್ಲಿ ಸುಂದರವಾದ ಸಮುದ್ರ ತೀರವಿದೆ. ಹಾಲಿನ ನೊರೆಯಂತೆ ಕಾಣುವ ಅಲೆಗಳು ನೋಡ್ತಾ ಇದ್ರೆ ಅಲ್ಲೇ ಕಳೆದು ಹೋಗ್ತೀವಿ. ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತ ತುಂಬಾ ಚೆನ್ನಾಗಿ ಕಾಣುತ್ತದೆ. ದೇವಸ್ಥಾನ ಹಾಗೂ ಸಮುದ್ರವನ್ನು ಸೂರ್ಯ ಅವನದೇ ರೀತಿಯಲ್ಲಿ ಅಲಂಕರಿಸಿರುತ್ತಾನೆ. ನಿಜವಾಗ್ಲೂ ಈ ಪ್ಲೇಸನ್ನು ಒಂದ್ಸತಿ ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಈ ಪ್ಲೇಸ್ ಅಷ್ಟೊಂದು ಜಸ್ಟಿಫೈ ಆಗ್ತಾ ಇಲ್ಲದೆ ಇರ್ಬೋದು, ಬಟ್ ನೀವೇ ವಿಸಿಟ್ ಮಾಡಿ ನೋಡಿ, ಆಮೇಲೆ ಹೇಳಿ ನನಗೆ ಈ ಪ್ಲೇಸ್ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ನಾನು 3rd ಟೈಮ್ ಹೋಗ್ತಿರ್ಬೋದಿಲ್ಲ ಅಷ್ಟೇ. ಬಟ್ ನಾವು ಊರಿಗೆ ಹೋದಾಗ ಅಂದರೆ ಕುಮಟಾಕ್ಕೆ ಹೋದಾಗ ಯಾವಾಗಲೂ ಇಲ್ಲಿಗೆ ಹೋಗಿ ಬರ್ತೀವಿ. ಹಾಗೆ ಇದ್ರ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ತೋರಿಸ್ತೀನಿ, ಅದಕ್ಕೂ ಅಷ್ಟೇ ನಾವು ಊರಿಗೆ ಹೋದಾಗೆಲ್ಲ ಹೋಗಿ ಬರ್ತೀವಿ. ಅಂದರೆ ಊರಿಗೆ ಅಂದರೆ ಮಂಗಳೂರಿಗೆ ಹೋದಾಗ ಹೋಗೋಕ್ಕಾಗಲ್ಲ, ನಾವು ಕುಮಟಾಕ್ಕೆ ಹೋದಾಗ ಯಾವಾಗಲೂ ಮಿಸ್ ಮಾಡದೆ ಇಲ್ಲಿಗೆ ಹೋಗಿ ಬಂದೇ ಬರ್ತೀವಿ. ಹಾಗೆ ಇನ್ನೊಂದಂದರೆ ಇಲ್ಲಿ ಬೀಚಿಗೆ ಹೋಗೋಕ್ಕೆ ಟೆಂಪಲಿಂದ ಡೈರೆಕ್ಟಾಗಿ ಏನು ಎಂಟ್ರಿ ಇಲ್ಲ. ಸೊ ವಾಪಸ್ ರೋಡ್ಗೆ ಹೋಗಿ ಅಲ್ಲಿಂದನೇ ಡೈರೆಕ್ಷನ್ ಇದೆ, ಅಲ್ಲಿ ಬೀಚ್ಗೆ ಹೋಗೋಕ್ಕೆ ಅಂತಲೇ ಬೇರೆ ರೋಡ್ ಇದೆ. ಸೊ ಅದನ್ನು ತೊಗೊಂಡು ಹೋಗಬೇಕು. ಬಟ್ ಇಲ್ಲಿಂದ ಬೀಚ್ ಕಾಣುತ್ತೆ ಅಷ್ಟೇ, ಇಲ್ಲಿಂದ ಡೈರೆಕ್ಟಾಗಿ ಬೀಚ್ಗೆ ಹೋಗೋಕ್ಕಾಗಲ್ಲ. ಸೊ ನಾನು ಪೂಜೆ ಇದೆ ಅಂತ ಏನು ಹೇಳಿದ್ನಲ್ಲ, ಅದರದ್ದು ಸ್ವಲ್ಪ ಪೂಜೆ ಹಿಂದಿನ ದಿನವೇ ಮುಗಿಸ್ಕೊಳ್ಳೋದಿರುತ್ತೆ. ಸೊ ಅದನ್ನು ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಇತ್ತು, ಹಾಗೆ ಈವ್ನಿಂಗ್ ಕೂಡ ಒಂದು ಸ್ವಲ್ಪ ಇತ್ತು. ಸೊ ನಾವು ಅದನ್ನು ಮುಗಿಸ್ಕೊಳ್ಳೋಕ್ಕೆ ಅಂತ ಇವತ್ತು ಬೆಳಿಗ್ಗೆ ಬಂದಿರೋದಾಗಿತ್ತು ಇಲ್ಲಿಗೆ. ನನಗೆ 2 ದಿನದಿಂದ ತುಂಬಾ ತಲೆನೋಯ್ತಾ ಇದೆ. ಇವತ್ತು ಕೂಡ ಅಷ್ಟೇ ತುಂಬಾ ತಲೆನೋಯ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಪೂಜೆ ಇದೆ, ಅದನ್ನು ಅಟೆಂಡ್ ಮಾಡಲೇಬೇಕು. ಹಾಗೆ ಅದು ನಮ್ಮ ಮನೆಯದೇ ಪೂಜೆ ಆಗಿರೋದ್ರಿಂದ ಮಿಸ್ ಮಾಡೋಕ್ಕೂ ಆಗಲ್ಲ. ನನಗೆ ಕಂಕಣ ಕಟ್ಸ್ಕೊಳ್ಳೋದು ತುಂಬಾ ಇಷ್ಟ. ನೀವು ಈ ವಿಡಿಯೋಸಲ್ಲಿ ನೋಡಿರ್ತೀರ, ತುಂಬ ಅದರದ್ದೇ ಕ್ಲಿಪ್ಸ್ ಇದೆ.
ಆಯಿ ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಕ್ಯಾಮ್ರಾ ನೋಡಿದ್ದೆ. ಬಟ್ ನಾನಾದ್ರೂ ಅವರನ್ನ ಕರ್ಕೊಂಬರಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇನ್ನೊಂದು ಟೆಂಪಲ್‌ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ. ಸೊ, ಆ ಟೆಂಪಲ್ ಬಂದ್ಬಿಟ್ಟು ನಾಗಾಲ್ ಅಂತ. ಅದು ಬಾಡದಿಂದ ಆಲ್‌ಮೋಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಲೋಕೇಶ್ವರ ಟೆಂಪಲ್ ಇದೆ. ಈ ಟೆಂಪಲ್ ಏನಂದ್ರೆ, ಬಾಡದ ಕಾಂಚಿಕಾ ಪರಮೇಶ್ವರಿಯ ಗಂಡನ ಮನೆ ಇದು. ಸೊ, ಯಾವಾಗ್ಲೂನು ಜಾತ್ರೆಯಲ್ಲಿ ವಿಜಯದಶಮಿ ದಿನ ವಿಜಯೋತ್ಸವ ಮಾಡ್ತಾರೆ. ಸೊ, ಅದನ್ನ ಮುಗಿಸ್ಕೊಂಡು ದೇವಿಯನ್ನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ವಾಪಸ್ ಬಾಡಕ್ಕೆ ಕರ್ಕೊಂಡೋಗ್ತಾರೆ. ಸೊ, ಆ ಬಾಡದಿಂದ ಇಲ್ಲಿಯವರೆಗೆ ಅಂದ್ರೆ 4 ಕಿಲೋಮೀಟರ್ ಆಲ್‌ಮೋಸ್ಟು ಅವರು ಪಲ್ಲಕ್ಕಿಯಲ್ಲೇ ಕರ್ಕೊಂಬರ್ತಾರೆ ದೇವಿನ, ನಡ್ಕೊಂಡೇ ಬರ್ತಾರೆ. ಸೊ, ಅದನ್ನೆಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಸೊ, ಜಾತ್ರೆ ಟೈಮಲ್ಲೂ ನೀವು ವಿಸಿಟ್ ಮಾಡ್ಬೋದು. ಬಟ್ ತುಂಬಾ ರಶ್ ಇರುತ್ತೆ ಆ ಟೈಮಲ್ಲಿ. ಈ ದೇವಸ್ಥಾನ ಕೂಡ ನಮಗ್ ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ, ಈ ದೇವಸ್ಥಾನದ ಪ್ರತಿದಿನದ ಪೂಜೆಯನ್ನ ಮಾಡೋದು ನಮ್ಮ ಅಂದ್ರೆ ಮಾವ ಇದಾರಲ್ಲ ಅವ್ರ ಮನೆಯವರು. ಸೊ, ನಾವೇ ಈ ದೇವಸ್ಥಾನದ ಪೂಜೆನ ಮಾಡೋದು ಪ್ರತಿ ದಿನ ಸಹ. ಮುಂಚೆಯಿಂದ ಕೂಡ ಈ ದೇವಸ್ಥಾನನ ನಾವೇ ಪೂಜೆ ಮಾಡ್ಕೊಂಡ್ ಬಂದಿರೋದು. ಇವಾಗ ಒಬ್ರು ಅಲ್ಲಿ ಬೇರೆಯವ್ರನ್ನ ಪೂಜೆಗೆ ಇಟ್ಟಿದ್ದಾರೆ. ಬಿಕಾಸ್ ಎಲ್ರೂ ಆಚೆ ವರ್ಕ್ ಮಾಡ್ತಾ ಇರೋದ್ರಿಂದ. ಸೊ, ಹಾಗಾಗಿ ಇದನ್ನ ಮನೆ ದೇವ್ರು ಅಥವಾ ಇಷ್ಟ ದೇವ್ರು ಅಂತ ಕೂಡ ಹೇಳ್ಬೋದು. ಮನೆ ದೇವ್ರು ಹಾಗೆ ಕುಲದೇವ್ರು 2 ಬೇರೆ ಬೇರೆ ಆಗಿರುತ್ತೆ. ಇದು ನಮ್ದು ಮನೆ ದೇವ್ರು. ಅಪ್ಪ ಚಿಕ್ಕವರಿದ್ದಾಗ ಅವರು ಪೂಜೆಗೆ ಹೋಗ್ತಿದ್ರಂತೆ. ಅವ್ರಿಗದೆಲ್ಲ ತುಂಬಾ ನೆನಪಾಗುತ್ತೆ ಅಲ್ಲಿಗೋದಾಗ. ಪ್ರತಿ ಸತಿ ಹೋದಾಗಲೂ ಹೇಳ್ತಿರ್ತಾರೆ, ಹಿಂಗಿಂಗೆ ಆಗ್ತಿತ್ತು, ಈ ಥರ ಹೋಗ್ತಿದ್ವಿ ಅಂತೆಲ್ಲ. ಮುಂಚೆಯಿಂದನೂ ಅಷ್ಟೇ ಇಲ್ಲಿ ಅಪ್ಪನ ಮನೆ ಸೈಡವರೇ ಪುರೋಹಿತರಾಗಿ ಇದ್ದರು ಇಲ್ಲಿ. ಆಲ್ರೆಡಿ ಲೇಟ್ ಆಗಿತ್ತು. ಆಲ್ಮೋಸ್ಟ್ 1:00 ಆಗ್ತಾ ಬಂದಿತ್ತು. ಆದ್ರೂನು ನಾವು ಬಂದಿದ್ದೀವಲ್ಲ ಇಲ್ಲಿ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಹೋದ್ವಿ. ಸೊ, ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಟೆಂಪಲ್ ಆಚೆ ಈಚೆ ಎಲ್ಲ ಸ್ವಲ್ಪ ತಿರ್ಗಾಡ್ಕೊಂಡು ಮುಂಚೆ ಅಪ್ಪ ಅಂದ್ರೆ ನಮ್ಮ ಮಾವ ಇಲ್ಲೇ ಇದ್ರು. ಅವ್ರು ಚಿಕ್ಕವರಿರುವಾಗೆಲ್ಲ ಅವರು ಇಲ್ಲೇ ಇದ್ರು. ಸೊ, ಅವ್ರ ಮನೆ ತೋರಿಸ್ತೀನಿ ಈಗ ಮುಂದೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಈ ದೇವಸ್ಥಾನದ ಹಿಂದ್ಗಡೆ ಇಲ್ಲೇ ಒಂದು ಚಿಕ್ಕದಾದ ಒಂದು ಕೊಳ ಇದೆ. ಸೊ, ದೇವರಿಗೆ ನೀರು ಇದನ್ನೆಲ್ಲ ಅಲ್ಲಿಂದಾನೇ ತಗೊಂಡು ಹೋಗೋದು. ಸೊ, ಅಲ್ಲೇ ದೂರದಲ್ಲಿ ಕಾಣ್ತಿದೆಯಲ್ಲ ಅಲ್ಲೇನೆ ಅಪ್ಪ ಅವರು ಮುಂಚೆ ಇದ್ದ ಮನೆ. ಅವ್ರು ಚಿಕ್ಕವರಿದ್ದಾಗ ಇದ್ದಿದ್ದು. ಇವಾಗ ಅದನ್ನ ಸೇಲ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಬೇರೆ ಯಾರೋ ಇದ್ದಾರೆ. ಸೊ, ಬಟ್ ಸ್ಟಿಲ್ ಗೊತ್ತಿರೋರೇನೆ ಅವರು. ಹಾಗಾಗಿ ಆ ಮನೆ ತೋರ್ಸೋಣ ಅಂತ ಹೇಳ್ತಿದ್ರು ಅಪ್ಪ. ನಾನ್ ನೋಡಿಲ್ವಲ್ಲ ಹಾಗಾಗಿ. ಸೊ, ಆ ಮನೆಗೆ ಕರ್ಕೊಂಡೋಗಿದ್ರು. ಸೊ, ಆ ಮನೆ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಆಯಿ ಹೇಳ್ತಿದ್ರು, ಮುಂಚೆ ಇವಾಗೇನ್ ರೋಡ್ ನೋಡ್ತಿದ್ದೀರಾ ನಡ್ಕೊಂಡು ಹೋಗ್ತಾ ಇರೋದು. ಈ ರೋಡಲ್ಲಿ ಮುಂಚೆ ಆ ಥರ ಏನೂ ಇದಿರ್ಲಿಲ್ವಂತೆ. ಫುಲ್ ಮರಳೇ ಇತ್ತಂತೆ. ಸೊ, ಅವ್ರು ಮದ್ವೆ ಹಾಕ್ಕೊಂಬಂದಾಗ ಅದೇ ಇದ್ರಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತಂತೆ. ಸೊ, ಅವರಿಗೆಲ್ಲ ಎಷ್ಟು ಮೆಮೊರೀಸ್ ಇರುತ್ತಲ್ವಾ ಒಂದ್ ಮನೇಲಿ. ಅದನ್ನ ಕೊಟ್ಟು ಬರುವಾಗ ಅವರಿಗೂ ಎಷ್ಟೊಂದು ಫೀಲ್ ಆಗಿರ್ಬೋದು. ಇವಾಗ ಮತ್ತೆ ಹೋಗುವಾಗ ಎಲ್ಲ ನೆನಪುಗಳು ಮತ್ತೆ ಬರುತ್ತೆ. ಇಲ್ಲಿ ಹೀಗಾಗಿತ್ತು, ಹೀಗಾಗಿತ್ತು ಅಂತ. ಇವಾಗ ಅವ್ರು ಸ್ವಲ್ಪ ಮನೆನ ಚೇಂಜ್ ಮಾಡಿದಾರಂತೆ. ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನ ಏನೇನೋ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇವಾಗಿರೋರು. ಬಟ್ ಮುಂಚೆ ಇರೋ ಆ ಫೀಲ್ ತುಂಬಾನೇ ನೆನಪಾಗುತ್ತೆ ಅವರಿಗೆ. ಸೊ, ಇದೆಲ್ಲ ತೋಟ ಇದು ಎಲ್ಲಾನು ಅಷ್ಟೇ ಅವರಿಗೆ ಕೊಟ್ಟು ಬಂದ್ಬಿಟ್ಟಿರೋದು. ಇವಾಗ ಅಲ್ಲಿ ಯಾರೂ ಇಲ್ಲ. ಸೊ, ಇವಾಗ ಒಳಗೆ ಹೋಗ್ತಿದ್ದಂಗೆನೆ ಹೇಳ್ತಾ ಇದ್ರು, ಅಲ್ಲೊಂದು ಕಾಟ್ ಇದೆ ಇವಾಗ ತೋರಿಸ್ತೀನಿ. ಆ ಕಾಟು ಮುಂಚೆ ಅಜ್ಜ ಅದೇ ಕಾಟಲ್ಲೇ ಮಲಗ್ತಿದ್ರು ಅಂತ. ಸೊ, ಇದೆಲ್ಲ ತುಂಬಾ, ತುಂಬಾ ನೆನಪಾಗುತ್ತೆ ಆ್ಯಕ್ಚುಲಿ. ನಾನ್ ಹೇಳಕ್ಕೆ ಯಾಕಂದ್ರೆ ನನಗೆ ಅಷ್ಟೊಂದು ಅಟ್ಯಾಚ್‌ಮೆಂಟ್ ಇಲ್ಲ. ಬಟ್ ಅವ್ರುಗಳಿಗೆ ತುಂಬಾ ಅಟ್ಯಾಚ್‌ಮೆಂಟ್ ಇರುತ್ತಲ್ವಾ. ಅವರು ಈಚ್ ಆಂಡ್ ಎವ್ರಿ ಮೂಮೆಂಟನ್ನ ಅಲ್ಲಿ ಜೀವಿಸಿರ್ತಾರೆ. ಸೊ, ಈವನ್ ಮೊಮೊಗೂ ಅಷ್ಟೇನೆ. ಅವ್ನು ಚಿಕ್ಕವನಿದ್ದಾಗ ಅಲ್ಲಿ ಆಟ ಆಡ್ತಿದ್ದು. ಈಗ ಹೇಳಿದ್ನಲ್ಲ ಅಜ್ಜ ಮಲಗ್ತಿದ್ರು ಅಂತ, ಇದೇ ಕಾಟ್ ಅದು. ಸೊ, ತುಂಬಾ ನೆನಪುಗಳಿರುತ್ತೆ. ಅವ್ರು ಹೇಳುವಾಗ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಆ ಫೀಲಿಂಗ್ಸು. ಸೊ, ಈ ಥರ ಮನೆ ಇತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಆಚೆ ಇರೋದ್ರಿಂದ ಅದನ್ನ ಸೇಲ್ ಮಾಡಿ ಬಂದಿರೋದು. ಸೊ, ಅಲ್ಲಿಂದ ನಾವು ಇವಾಗ ಬಂದಿರೋದು ಇದು ಮನ್ಮಾಸ್ತಿ ದೇವಿ ಪ್ರಸನ್ನ ಅಂತ ನೀವೇನು ನೋಡ್ತಿದ್ದೀರಾ. ಸೊ, ಇದು ಇದಕ್ಕೆ ಮನ್ಮಾಸ್ತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದಕ್ಕೆ ಮಾತು ಬರಲ್ಲ. ಸೊ, ಇದನ್ ಏನು ಅಂತ ಅಂದ್ರೆ ಇದು
ಸತಿ ಅಂತ ಏನು ಹೇಳ್ತಾರೆ, ಸತಿ ಆಗಿರ್ತಾರಲ್ಲ, ಅಂದರೆ ಗಂಡ ಸತ್ತ ಮೇಲೆ ಅವರು ಬೆಂಕಿಗೆ ಹೋಗಿ ಏನು ಅವರ ದೇಹನ ತ್ಯಾಗ ಮಾಡ್ತಾರೆ, ಅದಕ್ಕೆ ಸತಿ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಸೊ ಇದನ್ನ ಇಡೀ ಊರು ನಂಬುತ್ತೆ. ಅಂದರೆ ಇದೇ ರಕ್ಷಣೆ ಮಾಡ್ತಿದೆ ಅನ್ನೋದನ್ನ ನಂಬುತ್ತೆ. ಹಾಗೆ ಹೆಣ್ಮಕ್ಳು ಮದ್ವೆ ಆದ ತಕ್ಷಣ ಅಲ್ಲಿ ಹೋಗಿ ಪ್ರತಿ ವರ್ಷನೂ ಹೋಗಿ ಅಲ್ಲಿ ಅದನ್ನ ಒಂಥರ ರೋಲ್ ಮಾಡೆಲ್ ಥರ ಅದನ್ನ ಪೂಜೆನ ನಡೆಸ್ಕೊಡ್ತಾ ಇರ್ತಾರೆ ಅಲ್ಲಿ. ಸೊ ಅಪ್ಪ ಇದೇ ಊರವರಾಗಿರೋದ್ರಿಂದ ಅವರಿಗೆ ಮುಂಚೆ ಪರಿಚಯ ಇರೋರೆಲ್ಲ ದಾರಿ ಮೇಲೆ ಸಿಗ್ತಾ ಇದ್ರು. ಅವರಿಗೂ ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲ ಮಾತಾಡ್ಸಿ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಕುಮಟಾಕ್ಕೆ ಹೋಗಿ ಅಲ್ಲಿ ಈವ್ನಿಂಗ್ ಪೂಜೆಗೆ ಹಾಗೆ ನಾಳೆ ಪೂಜೆಗೆ ಬೇಕಾಗಿರೋ ಫ್ಲವರ್ಸು ಅದನ್ನೆಲ್ಲ ತಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಆಲ್ಮೋಸ್ಟ್ 2:00 ಆಗಿಬಿಟ್ಟಿತ್ತು. ಮನೇಲಿ ಎಲ್ಲರೂ ನಮ್ಮ ಸಲುವಾಗಿ ಊಟಕ್ಕೆ ವೇಟ್ ಮಾಡ್ತಾ ಇದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್. ಬಾಯ್.